ಮೂರೇ ಆರ್ಡ್ರಾ? ಇಲ್ಲ ಆರ್ಡ್ರೇ ಇಲ್ಲ. 1400 ಲಾಂಗ್ ರೂಟ್ ಹೋಗಿದ್ರಾ? ಇಲ್ಲ ಆರ್ಡ್ರೇ ಇಲ್ಲ ಈ ಏರಿಯಾದಲ್ಲಿ ಇವತ್ತು. ಎಲ್ಲಿಗೆ ಡ್ರಾಪ್ಗೆ ಹೋಗಿದ್ದೀರಿ? ಸಿಗಣಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ ರಾಕಿಂಗ್ ರಘು, ನೋಡಿರ್ತೀರಾ. ಪರವಾಗಿಲ್ಲ, 3 ಆರ್ಡ್ರಿಗೆ 1,500 ಮಾಡಿದ್ದೀರಾ. ಎಲ್ಲಿ ಹೋಗಿದ್ರಿ? ನೆಲಮಂಗಲ, ದೊಡ್ಡಬಳ್ಳಾಪುರ ಲಾಂಗ್ ರೂಟ್. ನೋಡಿದ್ರೆ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಆಕ ರುಬ್ಬಿಟ್ಟಿದ್ದೀರಾ ಚೆನ್ನಾಗಿ. ಊಬರಲ್ಲಿ ಪಾರ್ಸಲ್ ಆರ್ಡ್ರುಗಳು ಬರಬೇಕು ಅಂದರೆ ಪಾಯಿಂಟ್ಸ್ಗಳು ಮಾಡಬೇಕು. ನೋಡಿ ಪಾಯಿಂಟ್ಸ್ ಅಂತ ತೋರಿಸುತ್ತಲ್ಲ, ಕೆಲವೊಬ್ರಿಗೆ ಆರ್ಡ್ರ್ ಬರ್ತಾಯಿಲ್ಲ, ಬರೀ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾಯಿದೆ ಅಂತ ಹೇಳ್ತಾಯಿದ್ರಿ. ಅಂಥವ್ರಿಗೆ ಇಲ್ಲಿ ಪಾಯಿಂಟ್ಸ್ ಅಂತ ಬರುತ್ತೆ ನೋಡಿ. ಒಂದೊಂದು ಆರ್ಡ್ರ್ ಮಾಡಿದ್ರೆ ಒಂದೊಂದು ಪಾಯಿಂಟ್ ಅಂತ ಕೊಡ್ತಾರೆ. ಅದರಲ್ಲಿ 100 ಪಾಯಿಂಟ್ ಅಂತ ಆದರೆ ನಿಮಗೆ ಊಬರಲ್ಲಿ ಪಾರ್ಸಲ್ ಆರ್ಡ್ರು ಆಕ್ಟಿವೇಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಪೋರ್ಟರ್ನ ಪಾರ್ಟ್ ಟೈಮ್ ಮಾಡೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆ. ಇವಾಗ ಆನ್ ಮಾಡಿದ್ದೀನಿ ಪೋರ್ಟರಲ್ಲಿ. ಯಾವುದಾದ್ರು ಆರ್ಡ್ರು ಬರುತ್ತಾ ನೋಡೋಣ. ಇಲ್ಲಿ ಇವಾಗ ಜಾಲಹಳ್ಳಿ ಕ್ರಾಸ್ ಹತ್ರ ಇದ್ದೀನಿ. ಬೆಳಗ್ಗೆಯಿಂದ ಆಫೀಸ್ ಕೆಲಸ ಎಲ್ಲ ಇವಾಗ ಒಂದು ಸ್ವಲ್ಪ ಬೇಗ ಮುಗೀತು. ಪಾರ್ಟ್ ಟೈಮಲ್ಲಿ ಇವಾಗ ಪೋರ್ಟರು, ಊಬರು, ರ್ಯಾಪಿಡೋ ಎಲ್ಲನೂ ಆನ್ ಮಾಡ್ಕೊಂಡಿದ್ದೀನಿ. ಪಾರ್ಸಲ್ ಆರ್ಡ್ರುಗಳು ಯಾವುದೇ ಸಿಗುತ್ತೆ ನೋಡೋಣ. ಆರ್ಡ್ರು ಸಿಗೋವರೆಗೂ ವೆಯ್ಟ್ ಮಾಡೋಣ ಅಂತ ಇಲ್ಲಿ 10 ನಿಮಿಷ ಗಾಡಿ ಹಾಕ್ಬಿಟ್ಟು ಸೈಡಿಗೆ ನಿಂತ್ಕೊಂಡೆ. ಈ ವರ್ಷದ ಮೊದಲನೇ ವೀಡಿಯೋ ನಂದು ಇವಾಗ ಪೋರ್ಟರ್ ಅರ್ನಿಂಗ್ಸ್ ವೀಡಿಯೋಗಳು ಮತ್ತು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ರೆ ಮೊದಲನೇ ವೀಡಿಯೋ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಫಾಲೋವರ್ಸ್ ಯಾರಿದ್ದೀರಾ ಮತ್ತು ವ್ಯೂವರ್ಸ್ ಯಾರಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ, ಬೈಕ್ ಟ್ಯಾಕ್ಸಿ ವಿಚಾರ ಏನಾಯಿತು ಬ್ರೋ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಮತ್ತು ನನಗೂ ಕೂಡ DM ಕೂಡ ಮಾಡ್ತಾಯಿದ್ರಿ. ಈ ತಿಂಗಳು ಎಂಡಲ್ಲಿ ಏನಿದೆ ಅದು ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ಬೈಕ್ ಟ್ಯಾಕ್ಸಿ ವಿಚಾರ ಏನು ಜಡ್ಜ್ಮೆಂಟ್ ಇದೆ, ಕೋರ್ಟಲ್ಲಿ ತೀರ್ಮಾನ ಆಗಿ ಎಲ್ಲ ಆಗೋಗಿದೆ. ಇನ್ನು ಜಡ್ಜ್ಮೆಂಟ್ ಒಂದು ಬಾಕಿ ಇದೆ. ಪ್ರತಿವಾದಗಳೆಲ್ಲ ನಡೆದಿದೆ. ಜಡ್ಜ್ಮೆಂಟ್ ಈ ಮಂತ್ ಎಂಡಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಬರುತ್ತೆ, ಪರನ ಬರುತ್ತಾ ವಿರೋಧವಾಗಿ ಬರುತ್ತಾ ಗೊತ್ತಿಲ್ಲ. ಕಾನೂನಲ್ಲಿ ಯಾವುದೇ ಥರ ಬಂದರೂ ನಾವು ತಗೊಳ್ಳೋಣ. ಬೈಕ್ ಟ್ಯಾಕ್ಸಿ ಪರವಾಗಾರು ಬರಲಿ ವಿರೋಧವಾಗಾರು ಬರಲಿ, ಅದನ್ನು ನಾವು ಪ್ಲಸ್ ಪಾಯಿಂಟಾಗಿ ತೊಗೊಂಡು ಬೇರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ವರ್ಷದಲ್ಲಿ ಯಾರೂ ಕೂಡ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ವೀಡಿಯೋಗಳು ವೈರಲ್ ಆಗ್ತಾಯಿತ್ತು ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ. ಆಟೋದವ್ರ ಮೇಲೆ ಗಲಾಟೆ, ಆಟೋದವರು ಬೈಕ್ ಟ್ಯಾಕ್ಸಿಯವ್ರ ಮೇಲೆ ಗಲಾಟೆ, ಬೈಕ್ ಟ್ಯಾಕ್ಸಿಯವರು ಬೇರೆ ಆಕ್ಸಿಡೆಂಟ್ ಆಗೋದು, ಆ ಥರ ಇಶ್ಯೂಗಳೆಲ್ಲ ಆಗ್ತಾಯಿತ್ತು. ಈ ವರ್ಷದಲ್ಲಿ ಯಾವುದೇ ಥರ ಈ ಥರ ವಿಚಾರಗಳು ನಡೀದೇ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋದಲ್ಲಿ ಇವತ್ತು ಅರ್ನಿಂಗ್ಸ್ ಏನಾಗುತ್ತೆ ಏನು ಅನ್ನೋದನ್ನ ಶುರು ಮಾಡೋಣ. ಇವಾಗ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಆದರೆ ನಾನು ಪಾರ್ಸಲ್ ಆರ್ಡ್ರುಗಳನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಆರ್ಡ್ರುಗಳಲ್ಲಿ ಪಾರ್ಸಲ್ ಆರ್ಡ್ರುಗಳನ್ನೇ ಎಕ್ಸೆಪ್ಟ್ ಮಾಡೋಣ. ಈ ಏರಿಯಾದಲ್ಲಿ ಸ್ವಲ್ಪ ಆರ್ಡ್ರುಗಳು ಕಮ್ಮಿ. ನೋಡೋಣ, ಮೋಟೋ ವ್ಲಾಗಲ್ಲಿ ಶಿಫ್ಟ್ ಆದಮೇಲೆ ಯಾವ್ದಾದ್ರು ಆರ್ಡ್ರ್ ಸಿಕ್ಕಿದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಇವಾಗ ಮೋಟೋ ವ್ಲಾಗ್ಗೆ ಶಿಫ್ಟ್ ಆದೆ. ತುಂಬ ಜನ ನನಗೆ ಕಮೆಂಟ್ಗಳು ಮಾಡ್ತಾಯಿದ್ರು, ಮುಖ ತೋರಿಸ್ತೇನೆ ವೀಡಿಯೋ ಮಾಡ್ತೀಯಲ್ಲ, ಹೆಂಗೆ ಮಾಡ್ತೀಯ ವೀಡಿಯೋ, ಮುಖ ತೋರಿಸ್ತೇನೆ ವೀಡಿಯೋ ಮಾಡ್ಕೊಂಡು ಲೈಕ್ಸ್ ಎಲ್ಲ ತೊಗೊಳ್ತಾ ಇದೆಯಾ, ವೈರಲ್ ಆಗ್ತಾಯಿದೆ ವೀಡಿಯೋ ಅಂತ ಹೇಳ್ತಿದ್ರು. ನಮ್ಮ ಮುಖದಲ್ಲಿ ಏನಿದೆ, ನಾವು ಮಾತಾಡೋ ಕಂಟೆಂಟಲ್ಲಿದೆ ಗುರು ಅಲ್ವಾ. ನಾವು ಏನು ವಿಚಾರ ತಿಳಿಸ್ತೀವಿ, ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀವಿ, ಅದರಲ್ಲಿದೆ. ಓಕೆನಾ? ಆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ನಾವು ಮುಖ ತೋರಿಸಿ ಫೇಮಸ್ ಆಗೋದೇನು ಅಷ್ಟು ಬೇಡ ಅಂತ. ಓಕೆನಾ? ನಾವು ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ಮತ್ತು ಊಬರ್ ಆನ್ ಮಾಡ್ಕೊಂಡಿದ್ದೀನಿ, ರ್ಯಾಪಿಡೋ ಆನ್ ಮಾಡ್ಕೊಂಡಿದ್ದೀನಿ, ಪೋರ್ಟರ್ ಆನ್ ಮಾಡ್ಕೊಂಡಿದ್ದೀನಿ. 3ರಲ್ಲಿ ಯಾವುದ್ರಲ್ಲಿ ಆರ್ಡ್ರ್ ಸಿಗುತ್ತೆ ಫಸ್ಟು ನೋಡೋಣ. ಮತ್ತು ಗಾಡೀಲಿ ಬೇರೆ 54% ಇದೆ ಗುರು ಇನ್ನು ಬ್ಯಾಲೆನ್ಸು ಚಾರ್ಜಿಂಗು. ಮತ್ತು ನಾನು ಒಂದು ವಾರನೇ ಆಯಿತು ವೀಡಿಯೋ ಮಾಡಿ. ಈ ವರ್ಷದ ಮೊದಲನೇ ವೀಡಿಯೋ ಇದು. ಲಾಸ್ಟು ಒಂದು ವೀಡಿಯೋ ಹಾಕಿದ್ದೀನಲ್ಲ, ಅದು 1 ತಿಂಗಳೇ ಆಯಿತು ವೀಡಿಯೋ ಮಾಡಿ. ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ನಾವು ಔಟಿಂಗ್ ಹೋಗಿದ್ದೋ ಕನಕಪುರ ಸೈಡು, ಆ ವಿಡಿಯೋ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ನೇಚರ್ ಸ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಫ್ರೆಂಡ್ಸು ಎಲ್ಲ ಹೋಗಿ. ಲಾಸ್ಟು ನವೆಂಬರಲ್ಲಿ ಹೋಗಿದ್ದದು. ಅದನ್ನು 1 ಮಂತ್ ಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಏನು ಕಾರಣ ಅಂದರೆ ಟೈಮ್ ಇಲ್ಲ ಗುರು ಎಡಿಟ್ ಮಾಡೋಕ್ಕೆ ವೀಡಿಯೋನ. ಅದು ಇಲ್ಲ ಅಂದರೂ 1 ಅವರ್ ಇತ್ತು, 1 ಅವರ್ನ ಹಾಫ್ ಆನ್ ಅವರ್ ಮಾಡಿ ಎಡಿಟ್ ಮಾಡಿ ವೀಡಿಯೋ ಹಾಕಿದ್ದೀನಿ. ನೋಡಿ ವಿಡಿಯೋ ಚೆನ್ನಾಗಿದೆ. ಸ್ಟೇ ಯಾರು ವೀಕೆಂಡಲ್ಲಿ ಮತ್ತು ಮಂತ್ ಎಂಡಲ್ಲಿ ಪ್ಲ್ಯಾನ್ ಮಾಡಿದರೆ ಹೋಗೋಕ್ಕೆ ಒಳ್ಳೆ ಸ್ಟೇ, ಅದು ಚೆನ್ನಾಗಿದೆ. ಹೋಗಿ ಒಂದಿನ ಎಂಜಾಯ್ ಮಾಡ್ಕೊಂಡು ಬನ್ನಿ. ಯಾರ್ಯಾರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಅವರೆಲ್ಲ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಫಾಲೋವರ್ಸ್ಗೆ ಅಂದರೆ 10,000 ಸಬ್ಸ್ಕ್ರೈಬರ್ಸ್ಗೆ ಈ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಇನ್ನೂ ನಿಯರ್ ಇದ್ದೀವಿ.
ಫಾಲೋ ಮಾಡ್ಕೊಳ್ಳಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು 350 ಫಾಲೋವರ್ಸ್ ಆದರೆ ನಮ್ಮ ಯೂಟ್ಯೂಬಲ್ಲಿ 10K ಆಗುತ್ತೆ. ಈ ವರ್ಷದೊಳಗೆ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಒಂದು ವೀಕಿಂದ ವೀಡಿಯೋ ಮಾಡಿದ್ವಲ್ಲ ಅದರಿಂದ ಫಾಲೋವರ್ಸು ಆಗಿಲ್ಲ. ಆದರೆ ಫೇಸ್ಬುಕ್ಕಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ 2 ತಿಂಗಳಿಗೆ 8200 ಜನ ಫಾಲೋವರ್ಸ್ ಆಗಿದ್ದಾರೆ. ಓಕೆನಾ, ಅದರಲ್ಲೂ ಬೇಗ ಫಾಲೋವರ್ಸ್ ಬರ್ತಾಯಿದ್ದಾರೆ ಬೇಗ ಬೇಗ. ನನ್ನ ಫೇಸ್ಬುಕ್ಕಲ್ಲಿ ಬೇಗ ಬೇಗ ಕಂಟೆಂಟ್ ರೀಚ್ ಆಗ್ತಾಯಿದೆ ತುಂಬ ಜನಕ್ಕೆ ಯೂಟ್ಯೂಬ್ಗಿಂತ. ಓಕೆ, ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾಯಿದೆ ಗುರು. ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಸದ್ಯಕ್ಕೆ ಬೇಡ. ಓನ್ಲಿ ನಾವು ಇವಾಗ ಪಾರ್ಸಲ್ ಆರ್ಡ್ರುಗಳನ್ನ ಎತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಮಾಡ್ತಾಯಿದ್ದೀನಿ ನಾನು. ಡೈಲಿ ಸುಮ್ಮನೆ ಅಂತೂ ಕೂತಿಲ್ಲ. ಪಾರ್ಟ್ ಟೈಮಲ್ಲಿ ಒಂದು 350-400 ರೂಪಾಯಿ 500 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಪೋರ್ಟರು, ಊಬರು, ರ್ಯಾಪಿಡೋ 3ರಲ್ಲೂ ಸೇರಿ ಮಾಡ್ತಾಯಿದ್ದೀನಿ. ಆದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಯಾಕಂದರೆ ಗೋಪ್ರೋದಲ್ಲಿ ನಾನು ಹೇಳಿದ್ನಲ್ಲ, ಇವಾಗ ಒಂದು ವೀಡಿಯೋ ಮಾಡಿದ್ದೆ. ಆ ವಿಡಿಯೋ ಇಲ್ಲ ಅಂದರೂ 1 ಅವರ್ ರೆಕಾರ್ಡ್ ಆಗಿತ್ತು. ಅದನ್ನು ನಾನು ಅಲ್ಲಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿ ಎಡಿಟ್ ಮಾಡೋಕ್ಕೆ ಟೈಮ್ ತೊಗೊಬಿಡ್ತು. ಅದರಿಂದ ಅದು ಇಲ್ಲ ಅಂದರೂ ಒಂದು 50 GB ಆಗೋಗಿದೆ. 50 GB ತುಂಬೋಗಿದೆ. 50 GBನ ನಾನು ಅದರಿಂದ ಎಕ್ಸ್ಪೋರ್ಟ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕುವಷ್ಟರಲ್ಲಿ ಇಷ್ಟೊಂದು ಟೈಮ್ ಆಯಿತು. ಅದರಿಂದ ಬೇರೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಆಗಿಲ್ಲ. ಅದರಿಂದ ಇವಾಗ ವೀಡಿಯೋ ಶುರು ಮಾಡಿದ್ದೀನಿ. ಆ ವಿಡಿಯೋ ಎಲ್ಲ ಅಪ್ಲೋಡ್ ಆಯ್ತಲ್ಲ, ಅದಕ್ಕೆ ಸಮಾಧಾನ ಆಯಿತು. ಇವಾಗಿಂದ ವೀಡಿಯೋ ಮಾಡ್ಬೋದಲ್ಲ ಗುರು, ಡೈಲಿ ವ್ಲಾಗ್ ಥರ ಎಲ್ಲ ಮಾಡ್ಕೋಬೋದು ಆರಾಮಾಗಿ ಮೋಟೋ ವ್ಲಾಗಲ್ಲಿ ಅಂತ. ಈ ವರ್ಷ 2026ಕ್ಕೆ ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಹೊಸ ಡೆಲಿವರಿ ಅಪ್ಲಿಕೇಶನ್ಗಳೆಲ್ಲ ಲಾಂಚ್ ಆಗ್ತಾಯಿದ್ದಾವೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಳ್ಳೋಣ ನಿಮಗೆ. ಯಾವುದರಲ್ಲಿ ಅರ್ನಿಂಗ್ಸ್ ಆಗುತ್ತೆ, ಯಾವುದರಲ್ಲಿ ಹೆಂಗೆ ಮಾಡಿದ್ರೆ ಅರ್ನಿಂಗ್ಸ್ ಆಗುತ್ತೆ, ಎಲ್ಲ ಮಾಹಿತಿನೂ ನಾನು ತಿಳಿಸ್ಕೊಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ನೋಡೋಣ, ಆರ್ಡ್ರ್ ಸಿಕ್ಕಿದ ಮೇಲೆ ನಿಮಗೆ ಸಿಗ್ತೀನಿ. ಯಾವುದರಲ್ಲಿ ಫಸ್ಟ್ ಆರ್ಡ್ರ್ ಸಿಗುತ್ತೆ ನೋಡೋಣ. ಅರ್ಧ ಗಂಟೆ ಆಯಿತು ಗುರು, ಒಂದು ಆರ್ಡ್ರ್ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಆಲು ನಾನು ಇವಾಗ ಪೀಣ್ಯದ ಹತ್ರ ಬಂದುಬಿಟ್ಟಿದ್ದೀನಿ. ಒಂದು ಆರ್ಡ್ರ್ ಪೋರ್ಟರಲ್ಲಿ ಕೂಡ ಬಂದಿಲ್ಲ. ಊಬರಲ್ಲಿ ಬಂತು, ಬೈಕ್ ಟ್ಯಾಕ್ಸಿ ಆರ್ಡರ್ ಬಂತು, ಎತ್ಕೊಂಡಿಲ್ಲ. ಮತ್ತು ರ್ಯಾಪಿಡೋದಲ್ಲಿ ಕೂಡ ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಅಲ್ಲಿ ಬಂದಿದ್ದ ಆರ್ಡ್ರ್ ಅಷ್ಟೇ, ಅದು ಬೈಕ್ ಟ್ಯಾಕ್ಸಿ ಆರ್ಡ್ರು. ಇವಾಗ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಲಾಸ್ಟ್ ವೀಡಿಯೋಗೆ, ಅದನ್ನು ಹೇಳೋದು ಮತ್ತೆ ನಾನು. ರ್ಯಾಪಿಡೋದಲ್ಲಿ ಆರ್ಡ್ರುಗಳು ಕಮ್ಮಿ ಆಗೋಗಿದೆಯಲ್ಲ, ಯಾಕೆ ಆರ್ಡ್ರುಗಳು ಬರ್ತಾಯಿಲ್ಲ ನಾವು ಅಂತ ಕೇಳ್ತಾಯಿದ್ರು. ನಮ್ಗೆ ಯಾಕೆ ಬರ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ಯಾಕೆ ಅಂದರೆ ರೀಸನ್ನು, ಫುಲ್ ಟೈಮ್ ಮಾಡೋರಿಗೆ ಇವಾಗ ಸ್ವಲ್ಪ ಜಾಸ್ತಿ ಆರ್ಡ್ರುಗಳು ಕೊಡ್ತಾಯಿದ್ದಾನೆ. ಮತ್ತು ಪಾರ್ಟ್ ಟೈಮಲ್ಲಿ ಮಾಡೋರು, ತುಂಬ ಜಾಸ್ತಿ ಸ್ಕಿಪ್ ಮಾಡೋರು, ಅವ್ರಿಗೆಲ್ಲ ಆರ್ಡ್ರುಗಳು ಕಮ್ಮಿ ಆಗಿದೆ ಗುರು. ಹೇಳ್ಬೋದು, ನೀವೊಂದು 10 ಆರ್ಡ್ರ್ ಸ್ಕಿಪ್ ಮಾಡಿದ್ದೀರಾ ಅಂದರೆ ಅಲ್ಲೇ ನಿಮ್ಮ ರೈಟಿಂಗ್ಸ್ ಕಮ್ಮಿ ಆಗೋಗುತ್ತೆ, ಆರ್ಡ್ರುಗಳು ಕೂಡ ಕಮ್ಮಿ ಆಗೋಗುತ್ತೆ. ನೋಡಿ, ಮೊದಲು ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳು ಬರ್ತಾಯಿತ್ತು. ಇವಾಗ ನೋಡಿ ನನಗೆ ಆರ್ಡ್ರೇ ಬರ್ತಾಯಿಲ್ಲ. ಇಷ್ಟೊತ್ತು ಆನ್ ಮಾಡಿಕೊಂಡಿದ್ದೀನಿ ಅಂದರೆ ಒಂದು 5-6 ಆರ್ಡ್ರಾದ್ರು ಬಂದ್ಬಿಟ್ಟಿರೋದು 1 ನಿಮಿಷದಲ್ಲಿ. ಇವಾಗ ಆರ್ಡ್ರುಗಳು ಬರ್ತಾಯಿಲ್ಲ. ಯಾಕಂದರೆ ತುಂಬ ಜನಗಳು ಜಾಸ್ತಿ ಆಗಿದ್ದಾರೆ, ಹುಡುಗರು ಜಾಸ್ತಿ ಆಗಿದ್ದಾರೆ. ಮತ್ತು ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡ್ಕೊಂಡು ಕೂತಿರ್ತಾರೆ. ಅದರಿಂದ ಸ್ವಲ್ಪ ಆರ್ಡ್ರುಗಳು ಕಮ್ಮಿ ಇದೆ. ಮತ್ತು ಯಾರು ಫುಲ್ ಟೈಮ್ ಮಾಡ್ತಾರೆ ಅವ್ರಿಗೆ ಆರ್ಡ್ರುಗಳು ಕೊಡ್ತಾಯಿದ್ದಾರೆ. ಪೋರ್ಟರಲ್ಲಿ ಅದೇ ವಿಚಾರ, ಅದರಲ್ಲೂ ಸೇಮ್ ಅದೇ ಥರನೇ. ಇವಾಗ ಕಮಿಷನ್ ಬೇರೆ 6% ಮಾಡಿದ್ದಾರೆ. ಅದರಲ್ಲೂ ಬೇರೆ ಹುಡುಗರುಗಳೆಲ್ಲ ಇದ್ದಾರೆ. ಅವ್ರಿಗೂ ಕೂಡ ಆರ್ಡ್ರುಗಳು ಡಿವೈಡ್ ಆಗಬೇಕಲ್ಲ. ಸಿಕ್ಕುತ್ತೆ, ವೆಯ್ಟ್ ಮಾಡಬೇಕು. ಒಂದು 1/4 ಗಂಟೆ ಅರ್ಧ ಗಂಟೆನಾದ್ರು ಒಂದೇ ಏರಿಯಾದಲ್ಲಿ ನಾವು ಇಲ್ಲೇ ಇದ್ದರೆ ಒಂದು ಅರ್ಧ ಕಿಲೋಮೀಟ್ರ್ ಸ್ವಲ್ಪ ಮುಂದಕ್ಕೆ ಮೂವ್ ಆಗ್ತಾಯಿದ್ರೆ ಯಾವುದಾದ್ರಲ್ಲೂ ಒಂದರಲ್ಲೇ ಆರ್ಡ್ರು ಬಿದ್ದೇ ಬೀಳುತ್ತೆ. ಊಬರಲ್ಲಂತೂ ಆರ್ಡ್ರುಗಳು ಲಾಸ್ಟ್ ಮಂತು ಸಖತ್ತಾಗಿ ಆರ್ಡ್ರುಗಳು ಬರ್ತಾಯಿತ್ತು. ಆದರೆ ಕಿಲೋಮೀಟ್ರಿಗೆ 8 ರೂಪಾಯಿ 7 ರೂಪಾಯಿ ಆ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದ. ಮತ್ತು ಇವಾಗ ಇವತ್ತು ಒಂದು ಆರ್ಡ್ರು ಮಾಡಿದ್ದೆ ಬೆಳಗ್ಗೆ, ಒಂದು ಪಾರ್ಸಲ್ ಆರ್ಡ್ರು ಚಿಕ್ಕದು. ಅದಕ್ಕೆ ಒಂದು 60 ರೂಪಾಯಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಒಂದು 4 ಕಿಲೋಮೀಟ್ರಿಗೆ 60 ರೂಪಾಯಿ ಬಂದಿದೆ. ಮೊದಲು ಅಷ್ಟು ಅರ್ನಿಂಗ್ಸು ಆಗ್ತಾಯಿಲ್ಲ ಗುರು, ಕಮ್ಮಿ ಆಗಿದೆ. ಕಿಲೋಮೀಟ್ರಿಗೆ ಕಮ್ಮಿ ಮಾಡಿದ್ದಾನೆ ಊಬರಲ್ಲೂ ಕೂಡ. ಊಬರಲ್ಲಿ ಪಾರ್ಸಲ್ ಆರ್ಡ್ರುಗಳು ಬರಬೇಕು ಅಂದರೆ ಪಾಯಿಂಟ್ಸ್ಗಳು ಮಾಡಬೇಕು. ನೋಡಿ, ಪಾಯಿಂಟ್ಸ್ ಅಂತ ತೋರಿಸುತ್ತಲ್ಲ, ಕೆಲವೊಬ್ರಿಗೆ ಆರ್ಡ್ರ್ ಬರ್ತಾಯಿಲ್ಲ, ಬರೀ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾಯಿದೆ ಅಂತ ಹೇಳ್ತಾಯಿದ್ರಿ. ಅಂಥವ್ರಿಗೆ ಇಲ್ಲಿ ಪಾಯಿಂಟ್ಸ್ ಅಂತ ಬರುತ್ತೆ ನೋಡಿ. ಒಂದೊಂದು ಆರ್ಡ್ರ್ ಮಾಡಿದ್ರೆ ಒಂದೊಂದು ಪಾಯಿಂಟ್ ಅಂತ ಕೊಡ್ತಾರೆ. ಅದರಲ್ಲಿ 100 ಪಾಯಿಂಟ್ ಅಂತ ಆದರೆ ನಿಮಗೆ ಊಬರಲ್ಲಿ ಪಾರ್ಸಲ್ ಆರ್ಡ್ರು ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಆನ್ ಆಗಿದೆ ನೋಡಿ ನಂದು ಪ್ಯಾಕೇಜ್, ಊಬರ್ ಮೋಟೋ, ಡೆಲಿವರೀಸ್ ಈ 4 ಸಿಸ್ಟಮು ಆನ್ ಆಗಿದೆ. ಒಂದು ಡೆಲಿವರೀಸ್ ಫುಡ್ಡು, ಅದು ಲಾಂಗ್ ಪಿಕಪ್ ಬರುತ್ತೆ. ಒಂದು ಡೆಲಿವರೀಸು ಪಾರ್ಸಲ್ ಆರ್ಡ್ರು, ಒಂದು ಪ್ಯಾಕೇಜು, ಈ ಥರ ಎಲ್ಲ ಡೆಲಿವರೀಸ್ ಆರ್ಡ್ರುಗಳೆಲ್ಲ ಬರ್ತಾಯಿದೆ. ಇಲ್ಲಿ ನೋಡಿ,
ಇವಾಗ ಇನ್ನೇನೋ 3:30 ಆಯ್ತಾ ಬಂತು, ಒಂದು ಆರ್ಡ್ರ್ ಕೂಡ ಎತ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ನಿಧಾನಕ್ಕೆ ಸ್ವಲ್ಪವಾಗಿ ಮೂವ್ ಆಗ್ತಾ ಇರೋಣ. ಆಲ್ಮೋಸ್ಟ್ ಈ ರೋಡು ರಾಜ್ಕುಮಾರ್ ಸಮಾಧಿ ಕಡೆಗೆ ಹೋಗುತ್ತೆ. ಆ ಕಡೆಗೆ ನಿಧಾನಕ್ಕೆ ಹೋಗ್ತಾ ಇರೋಣ. ಯಾವ್ದಾರು ಆರ್ಡ್ರ್ ಸಿಕ್ಕಿದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. 3 ಆರ್ಡ್ರಾ? ಇಲ್ಲ, ಆರ್ಡ್ರೇ ಇಲ್ಲ. 1400 ಲಾಂಗ್ ರೂಟ್ ಹೋಗಿದ್ರಾ? ಇಲ್ಲ, ಆರ್ಡ್ರೇ ಇಲ್ಲ ಈ ಏರಿಯಾದಲ್ಲಿ ಇವತ್ತು. ಎಲ್ಲಿಗೆ ಡ್ರಾಪ್ಗೆ ಹೋಗಿದ್ದೀರಿ? ಚಿಗಣಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ರಾಕಿಂಗ್ ರಘು, ನೋಡಿರ್ತೀರಾ? ನೋಡಿರ್ತೀರಾ, ನನ್ನ ಫೇಸ್ ನೋಡಿರಲ್ವಲ್ಲ, ಅದಕ್ಕೆ ಕಂಡಿಡ್ದಿಲ್ಲ. 2000 ಒಂದು ಆರ್ಡ್ರನ್ನು ಸ್ಕಿಪ್ ಮಾಡಬಾರ್ದು. ಹಾಂ, ಕ್ಯಾನ್ಸಲ್ ಆಗಬಾರ್ದು. ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಇನ್ಸೆಂಟಿವ್ ಇಲ್ಲ ನೋಡಿ. ಆರ್ಡ್ರ್ ಯಾರು ಬಂದರೆ ಎತ್ಕೊಳ್ತಾ ಇದ್ದಾರೆ ಹಂಗೆ ಟಕ್ಕಂತ. ರ್ಯಾಪಿಡೋದಲ್ಲಿ ಬರ್ತಾಯಿದೆ. ಒಂದೇನಾ ಪೋಟರ್? ಒಂದೇನಾ ಫುಲ್ ಟೈಮು? ಸ್ವಲ್ಪ ಹೊತ್ತಷ್ಟೆ, ಪರವಾಗಿಲ್ಲ. 3 ಆರ್ಡ್ರಿಗೆ 1500 ಮಾಡಿದ್ದೀರಾ. ಎಲ್ಲಿ ಹೋಗಿದ್ರಿ? ನೆಲಮಂಗ್ಲ, ದೊಡ್ಡಬಳ್ಳಾಪುರ, ಲಾಂಗ್ ರೂಟ್. ನೋಡಿದ್ರೆ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಆಕ ರುಬ್ಬಿಟ್ಟಿದ್ದೀರಾ ಚೆನ್ನಾಗಿ. ನಿಮ್ಮ ಹೆಸರು? ರಾಕಿಂಗ್ ರಘು ಅಂತ ನೋಡಿ. ರೆಕಾರ್ಡ್ ಆಗ್ತಾಯಿದೆ ನಿಮ್ದು, ಹಾಕ್ತೀನಿ. ಪರವಾಗಿಲ್ವಾ? ಡೈಲಿ 1-1.5 ಮಾಡ್ತೀರಾ? ಇಷ್ಟೇ ಮನೆಗೆ ಇವಾಗ? ಸರಿ, ಒಳ್ಳೇದಾಗಲಿ ಮಾಡಿ. ನೋಡಿ, ಪರವಾಗಿಲ್ಲ. 3 ಆರ್ಡ್ರಿಗೆ 1500 ಮಾಡಿದ್ದೀರಾ. ನಂದು ಒಂದು ಆರ್ಡ್ರೂ ಇಲ್ಲ. ಅಂದರೆ ಪಾರ್ಟ್ ಟೈಮ್, ನಂದು ಪಾರ್ಟ್ ಟೈಮ್. ಇನ್ಸ್ಟಾ, ಫೇಸ್ಬುಕ್ ಎಲ್ಲದರಲ್ಲೂ ಒಂದೇ. ರಾಕಿಂಗ್. ಓಕೆ, ಬಾಯ್. ಪರವಾಗಿಲ್ಲ ಗುರು, ಲಾಂಗ್ ರೂಟ್ 3 ಆರ್ಡ್ರು 1400 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದಾರೆ. ಪರವಾಗಿಲ್ಲ. ಆ ಥರ ಒಂದು 3 ಆರ್ಡ್ರ್ ಮಾಡಿಬಿಟ್ರೆ ಸಾಕು. ಅದರಲ್ಲೊಂದು ಪೆಟ್ರೋಲು, ಆ ಗಾಡಿ ನೋಡಿದ್ರೆ ಒಂದು ಪೆಟ್ರೋಲೇ ಒಂದು 300 ರೂಪಾಯಿ ಹೋಗಿರುತ್ತೆ. 1100 ರೂಪಾಯಿ ಅಷ್ಟು ಅರ್ನಿಂಗ್ಸ್ ಅವ್ರದ್ದು ಪ್ರಾಫಿಟ್ ಹಂಗೆ ಮಾಡ್ಕೊಂಡಿರ್ತಾರೆ ನೋಡಿ. ನಮಗೆ ಇವಾಗ ಆನ್ ಮಾಡಿಕೊಂಡು ಅಲ್ಲಿ 1/4 ಗಂಟೆ ನಿಂತಿದ್ದೆ, ಒಂದು ಆರ್ಡ್ರ್ ಸಿಕ್ಕಿಲ್ಲ. ಇವಾಗ ಡೈರೆಕ್ಟ್ ನಾನು ರಿಂಗ್ ರೋಡ್ಗೆ ಹೋಗ್ತಾಯಿದ್ದೀನಿ, ರಾಜ್ಕುಮಾರ್ ಸಮಾಧಿ ಹತ್ರ. ಆ ಕಡೆ ಯಾವುದಾದ್ರು ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಆ ಕಡೆ ಎಲ್ಲ ಸಿಗ್ಬೋದು ಅಂತ. ನೋಡೋಣ ಬನ್ನಿ, ಆ ಕಡೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನೆಲ್ಲ ಅಲ್ಲೇ ಜಾಸ್ತಿ ಇವಾಗ ವೆಯ್ಟ್ ಮಾಡೋದು. ಲಗ್ಗೆರೆ ಆ ಕಡೆ ಎಲ್ಲ ಒಂದು ಸ್ವಲ್ಪ ಸೆಂಟ್ರು ಬರುತ್ತಲ್ಲ, ಆರ್ಡ್ರುಗಳು ಸಿಗ್ಬೋದು ಅಂತ. ನೋಡೋಣ ಬನ್ನಿ, ಯಶವಂತಪುರದಲ್ಲಾದ್ರೂ ಸಿಗ್ಬೋದು ಆರ್ಡ್ರು.